ನಿನ್ನೆ ತಾನೇ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ನಡೆದಿದೆ ಕಾಂಗ್ರೆಸ್ನಿಂದ. 20 ಸಚಿವರನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭ. ಗೊಂದಲಗೂಡಾಗಿದ್ದ ಕಾರಣ ಕಾಂಗ್ರೆಸ್ 19ಕ್ಕೆ ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ಕೊನೆ ಗಳಿಗೆಯವರೆಗೂ ಅಳೆದು ತೂಗಿ ಆಕ್ಷನ್ಗಿಟ್ಟು ಎಷ್ಟೆಷ್ಟು ಆಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ತೂಗಬಲ್ಲರೋ ಆ ರೀತಿ ಮಾಡಿ ಕೊನೆ ಗಳಿಗೆಯಲ್ಲೂ ಹೆಸರುಗಳನ್ನು ಬದಲಾಯಿಸಿ ಒಟ್ಟಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಿನ್ನೆ ಆಗಿದೆ. ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿರುಗಿಯೂ ಕೂಡ ನೋಡಲಿಲ್ಲ. ಏನೇ ಆದರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕರು ಇವತ್ತು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ. ಅದೇನೇ ಇದ್ರೂ ಅವರ ಪಕ್ಷದ ಆಂತರಿಕ ವಿಷಯ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಆದರೆ ಇವರ ಗೊಂದಲಗಳು, ಇವರ ಭ್ರಷ್ಟಾಚಾರ ಇವತ್ತು ರಾಜ್ಯವನ್ನ ಅಪಮಾನಕ್ಕೀಡು ಮಾಡ್ತಾ ಇದೆ. ಅಭಿವೃದ್ಧಿ ಶೂನ್ಯವಾಗಿದ್ದ ಕಾರಣ ಬರಗಾಲ ರಾಜ್ಯದ ಮೇಲೆ ಏರಿ ಕುಳಿತಿರತಕ್ಕಂಥ ಕಾರಣದಿಂದ ಇವತ್ತು ಜನರು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಕಾಂಗ್ರೆಸ್ ಮುಖಂಡರು ಮತ್ತು ಸರ್ಕಾರದ ನಡೆಸ್ತಕ್ಕಂಥವರು ಜನರಿಗೆ ಮತ್ತಷ್ಟು ಸಂಕಷ್ಟಗಳನ್ನು ಒಡ್ಡುವ ರೀತಿಯಲ್ಲಿ ಇವತ್ತು ಇವರ ನಡವಳಿಕೆ ಇದೆ. ಇದನ್ನು ನಾವು ಖಂಡಿಸಬೇಕಾಗತ್ತೆ. ವಿಶೇಷ ಅಂತಂದ್ರೆ 20 ಹೆಸರುಗಳನ್ನು ನಿನ್ನೆ ಕಳಿಸುವಾಗ ಪಟ್ಟಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ GS ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ AS ಪೊನ್ನಣ್ಣ, ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಡೆಪ್ಯೂಟಿ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಶ್ರೀಮತಿ ಉಮಾಶ್ರೀ, ಈ ರೀತಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ನೀವು ಮಂತ್ರಿಮಂಡಲ ರಚನೆ ಮಾಡಿಕೊಳ್ಳಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಅಡ್ಡಿ ಇಲ್ಲ. ಆದರೆ ಇದೇನಿದು ಸ್ಪೀಕರ್ ಆಗಲಿ ಚೇರ್ಮನ್ ಆಗಲಿ ಇದನ್ನ ನೀವು ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ನೀವ್ಯಾರು? ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್, ವೆದರ್ ಇಟ್ ಈಸ್ ಅಪ್ಪರ್ ಹೌಸ್ ಆರ್ ಲೋವರ್ ಹೌಸ್. ಈ ತೀರ್ಮಾನಗಳು ಮೇಲ್ಮನೆಯಲ್ಲಾಗಿರ್ಲಿ ತಳಮನೆಯಲ್ಲಾಗಿರ್ಲಿ ಅಲ್ಲಿ ಮಾತ್ರ ತೀರ್ಮಾನ ಆಗ್ತಕ್ಕಂಥವು. ಇದನ್ನ ನೀವ್ಯಾರು ತೀರ್ಮಾನ ಮಾಡಲಿಕ್ಕೆ? ಸಂವಿಧಾನದ ಬಗ್ಗೆ ಬಹಳ ಗೌರವ ಕೊಡೋರು, ದಿನ ಬೆಳಗ್ಗೆ ಆದ್ರೆ ಸಂವಿಧಾನವನ್ನ ಕೈಯಲ್ಲೇ ಹಿಡ್ಕೊಂಡು ಓಡಾಡೋರು, ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? CT ರವಿ ಅವರು, ನಾನು ಎಲ್ಲ ರವಿಕುಮಾರ್ ಅವ್ರಿಗೂ ನಿನ್ನೆನೆ ಟ್ವೀಟ್ ಮಾಡಿದ್ವಿ. ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅವರು. ಇಟ್ ಇಸ್ ದ ಇಂಟರ್ನಲ್ ಸರ್ಕ್ಯುಲೇಷನ್ಗೆ ಅಂತ. ಇಲ್ಲಿದೆಯಾ ಇಂಟರ್ನಲ್ ಸರ್ಕ್ಯುಲೇಷನ್ ಅಂತ? ಪತ್ರಿಕೆಗಳಿಗೆ ಯಾರು ಕೊಟ್ಟರು ಇದನ್ನಾಗಾದ್ರೆ? ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನ ನೀವು ತಿರುಚಿ ಈ ರೀತಿ ಸುಳ್ಳು ಹೇಳೋದು ಬಿಡಿ. ನಿಮ್ಗೇನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಟ್ರೈನಿಂಗ್ ನೀವೇ ಒಂಥರ ಟ್ರೈನಿಂಗ್
ಇನ್ಸ್ಟಿಟ್ಯೂಟ್ ಇದ್ದಂಗೆ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಕಾಂಗ್ರೆಸ್ನವ್ರಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇಂಥ ಇದನ್ನ ಚೇರ್ಪರ್ಸನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಲೀಂ ಅಹಮದ್, ಖಾಲಿ ಇದೆಯಾ ಅದು? ಆ ಚೇರ್ಪರ್ಸನ್ ಖಾಲಿ ಇದೆಯಾ? ಖಾಲಿ ಇಲ್ಲದೆ ಇದ್ದ ಮೇಲೆ ನೀವು ಹೆಂಗೆ ಅನೌನ್ಸ್ ಮಾಡ್ತೀರಿ? ಇದು ಸಂವಿಧಾನದ ವಿರೋಧಿ ನಡೆಯಲ್ವಾ? ಇದು ಸಂವಿಧಾನಕ್ಕೆ ನೀವು ಮಾಡಿದ ಅಪಚಾರ ಅಲ್ವಾ? ಏನು ಕಾರಣ ಇಟ್ಟು ನೀವು ಈ ರೀತಿ ಅನೌನ್ಸ್ ಮಾಡಿದ್ದೀರಿ? ಈಗ ಅಲ್ಲಿ ಚೇರ್ ಖಾಲಿ ಇದ್ರೆ ನೀವು ಅದನ್ನ ಹೇಳ್ಕೊಳ್ಳೋದು ಅಥವಾ ನೀವು ಮಾಡ್ಕೊಳ್ಳೋದು, ಎಲೆಕ್ಷನ್ಗೆ ನಿಲ್ಲಿಸೋದು ನಿಮ್ಮ ಕ್ಯಾಂಡಿಡೇಟ್ನ ನಿಮ್ಮ ಇಷ್ಟ. ನಮ್ಮ ಪಕ್ಷದವ್ರನ್ನ ನಾವು ನಿಲ್ಲಿಸ್ಬೇಕಾ ಬೇಡವಾ ನಮ್ಮ ಇಷ್ಟ. ಆದ್ರೆ ನೀವು ಹೇಗೆ ಇದನ್ನ ಅನೌನ್ಸ್ ಮಾಡಿದ್ದೀರಿ? ಅವರೇನು ರಿಸೈನ್ ಮಾಡಿದಾರಾ? ಅಥವಾ ನೀವೇನಾದ್ರೂ ಅವಿಶ್ವಾಸ ತಂದಿದ್ದೀರಾ? ತಂದಿದ್ರೆ ಕಾರಣ ಏನು? ಈ ರೀತಿ ಇಲ್ಲಿವರೆಗೂ ನಡೆದು ಬಂದಿರತಕ್ಕಂಥ ಪದ್ಧತಿಗಳೇನು? ಅನೇಕ ಸಂದರ್ಭಗಳಲ್ಲಿ ಇದುವರೆಗೂ ನೋ ಕಾನ್ಫಿಡೆನ್ಸು ಅದರ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಸಾರಿ ಬಂದಿದೆ. ಶಂಕರ್ ಮೂರ್ತಿಯವರು ಅದು ಈ ಕಾರಣಕ್ಕಲ್ಲ, ಬೇರೆ ಯಾವುದೋ ಕಾರಣವನ್ನು ಇಟ್ಕೊಂಡು ನೋ ಕಾನ್ಫಿಡೆನ್ಸ್ ತಂದ್ರಿ. ಆದ್ರೂ ಮೆಜಾರಿಟಿ ಇದ್ರು, ಅವ್ರು ಗೆದ್ದು ಬಂದ್ರು, ಅದು ಬೇರೆ ವಿಷಯ. ನೀವು ಯಾವ ಕಾಲದಲ್ಲಿ ನೋಡಿ, ಕಾಂಗ್ರೆಸ್ ಆಡಳಿತ ಇರುವಾಗ ವಿರೋಧ ಪಕ್ಷದವರು ಚೇರ್ಮನ್ ಇದ್ರು ಕೂಡ ನೋ ಕಾನ್ಫಿಡೆನ್ಸ್ ತಂದಿಲ್ಲ. ಅನೇಕ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ, ಆದ್ರೆ ಚೇರ್ಮನ್ ಇದ್ರು. ಹೆಗ್ಡೆಯವರ ಕಾಲದಲ್ಲಿ ನೋಡಿ, ಯಡಿಯೂರಪ್ಪನವರ ಕಾಲದಲ್ಲಿ ನೋಡಿ, ಯಾವುದೇ ಸಂದರ್ಭಗಳಲ್ಲಿ ನೋಡಿ, ದೇವೇಗೌಡರಿದ್ದಾಗಲೂ ನೋಡಿ, ಯಾವತ್ತೂ ಕೂಡ ಚೇರ್ಮನ್ನು ಯಾರು ಒಂದು ಸಾರಿ ಆಯ್ಕೆ ಆಗಿರ್ತಾರೆ ಅವರು ಟರ್ಮ್ ಆಗೋವರೆಗೆ ಅವರು ಇರ್ತಾರೆ. ಹೀಗಿರ್ಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ. ಮಿಗಿಲಾಗಿ ಇವತ್ತು ಏನು ಈ ನಡವಳಿಕೆ ಆಗಿದೆ, ಇವತ್ತು ಚೇರ್ಮನ್ ಇರೋರಿಗೂ ಕೂಡ ತುಂಬಾ ನೋವು ಆಗಿರುತ್ತೆ. ಅವ್ರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರನ್ನ ನೀವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದೀರಿ. ನೀವು ಅವ್ರ ಹತ್ರ ಮಾತಾಡಿದ್ದೀರಾ? ದಿಸ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ನಾವು ಇಲ್ಲಿ 4 ಜನರು ಕುಳಿತಿರ್ತಕ್ಕಂಥವ್ರು, ನಾವು ಹೌಸಿನ ಸದಸ್ಯರು. ನಮಗೂ ನೋವಾಗಿದೆ. ಈ ಪದ್ಧತಿಗಳನ್ನ ಕಾಂಗ್ರೆಸ್ ಪಕ್ಷ ತಪ್ಪು ದಾರಿಗೆ ಎಳೆಯತಕ್ಕಂಥ, ಅವರಿಗೆ ಇಚ್ಛಾನುಸಾರವಾಗಿ ತೀರ್ಮಾನಗಳನ್ನು ಮಾಡತಕ್ಕಂಥದ್ದನ್ನು ಮಾಡಿದ್ದಾರೆ. ಇದು ಸಂವಿಧಾನಕ್ಕೆ ಎಸಗಿರ್ತಕ್ಕಂಥ ಇದು ದ್ರೋಹ. ಹಾಗೇನಾದರೂ ಹೊರಟ್ಟಿಯವರೇನಾದರೂ ರಾಜೀನಾಮೆ ಕೊಟ್ಟಿದ್ದಿದ್ರೆ ನೀವು ಯಾರನ್ನಾದರೂ ಹೆಸರಿಸಿ ನೀವು ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿರಲಿಲ್ಲ. ಆದರೆ ಇವತ್ತನಿಗೆ ಸ್ವತಂತ್ರ ಬಂದು 80 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಒಂದು ಪತ್ರವನ್ನು ಯಾರೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನಕ್ಕೆ ಎಸಗಿದ ದ್ರೋಹ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲೇ ಈ ಸದನಕ್ಕೆ ತಾವು ಮಾಡಿರ್ತಕ್ಕಂಥ ಒಂದು ಮೋಸದ ಸಂಚು. ಮೊದಲೇ ಇದನ್ನ ಮಾಡಬಾರ್ದಾಗಿತ್ತು ನೀವು. ಆದ್ರಿಂದ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು, ಸದನದ ಕ್ಷಮೆ ಕೇಳಬೇಕು. ಮಾನ್ಯ ಹೊರಟ್ಟಿಯವರು, ಈಗ ಏನು ಸಭಾಪತಿಗಳಿದ್ದಾರೆ, ಅವ್ರಿಗೆ ನೋವಾಗಿದೆ, ಅದನ್ನ ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ.